ಸ್ನೇಹಿತರೆ ನಮಸ್ಕಾರ, ಶುಭೋದಯ. ಇದೊಂದು ಪ್ರೇಮ ಸೌಧವಲ್ಲ, ಯಾರಿಗೋ ಕಟ್ಟಿಸಿದ ಒಂದು ಮಹಲ್ ಅಲ್ಲ. ಇದನ್ನು ದೊಡ್ಡ ಬಂಡೆಯನ್ನು ಕೊರೆದು ನಿರ್ಮಿಸಲಾಗಿರೋದೊಂದು ಅದ್ಭುತ. ಇವತ್ತಿನವರೆಗೂ ಈ ನಿರ್ಮಾಣವನ್ನು ನೋಡಿ ದಿಗ್ಭ್ರಮೆಯಾದ ನಮ್ಮ ಹೊರದೇಶವರಾಗಲಿ ವಿಜ್ಞಾನಿಗಳಾಗಲಿ ಇದನ್ನ ಶಬಾಷ್ ಅಂತ ಹೇಳಿದ್ದಾರೆ. ಮಾನವನಿಂದಲೇ ನಿರ್ಮಿತ ಆಯ್ತಾ? ಇದನ್ನು ನಿರ್ಮಿಸೋದು ನಮ್ಮ ಕನ್ನಡಿಗರ. ಅದರ ಶಾಸನ ಪುರಾತತ್ವ ಎಲ್ಲಿದೆ? ಇದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ವಿಷಯನ. ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ರಾಯಲ್ ರೈಡಾ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾವು ಎಲ್ಲೋರಕ್ಕೆ ರೀಚ್ ಆಗಿ ನಮ್ಮ ಬೈಕನ್ನು ಪಾರ್ಕ್ ಮಾಡಿ ನಾವು ಇವಾಗ ಎಲ್ಲೋರ ಗುಹೆಗಳು ಅಂದರೆ ಎಲ್ಲೋರ ಕೇವ್ಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಹೇಳ್ದಂಗೆ ನಾವು ಎಲ್ಲೋರಕ್ಕೆ ರೀಚ್ ಆಗಿ ಇವಾಗ ಕೇವ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ತಾ ಇದ್ರೆ ಆ ಕಡೆ ಈ ಕಡೆ ಎಲ್ಲರೂ ವಿಧ ವಿಧ ಪದಾರ್ಥಗಳನ್ನು ಮಾಡ್ತಾ ಇದ್ದಾರೆ, ಒಂದು ಐಡಲ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಬಿಸಿಲು ಮಾತ್ರ ರಪ 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 ಅಂತ ಹೊಡಿತಾ ಇದೆ. ಟೂರಿಸ್ಟ್ಗಳು ತುಂಬ ಇದ್ದಾರೆ. ಬನ್ನಿ ಎಂಟ್ರಾಗ್ಬಿಟ್ಟು ಎಲ್ಲೋರ ಕೇವ್ಸ್ ಹೇಗಿದೆ ಅಂತ ನೋಡೋಣ. ನಾವು ನಿನ್ನೆನೇ ಎಲ್ಲೋರ ಕೇವ್ಸಿಗೆ ಬರಬೇಕಾಗಿತ್ತು, ಅಂದರೆ ಮಂಗಳವಾರ ಇಲ್ಲಿ ರಜಾ ಇರುತ್ತೆ. ಇಲ್ಲಿ ರಜಾ ಆದ್ರಿಂದ ನಾವು ಬರೋಕ್ಕಾಗಲಿಲ್ಲ. ನಾವು ಎಂಟ್ರಾಗಿದ್ದೀವಿ. ಇವಾಗ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ನಮ್ಮ ಪ್ರಯಾಣ ಮುಂದುವರ್ಸೋಣ. ಬನ್ನಿ ಸ್ನೇಹಿತರೆ, ನಾವು ಟಿಕೆಟ್ ತೊಗೊಂಡು ನಮ್ಮ ಜರ್ನಿನ ಎಲ್ಲೋರ ಕೇವ್ಸ್ ಕಡೆಗೆ ಮುಂದುವರಿಸ್ತಾ ಇದ್ದೀವಿ. ಟಿಕೆಟ್ ಚಾರ್ಜಸ್ ಬಂದು ಪರ್ ಪರ್ಸನ್ಗೆ 40 ರೂಪೀಸು. ನೀವೇನಾದ್ರು ಫಾರಿನರ್ಸ್ ಆಗಿದ್ದರೆ ನಿಮ್ಮ ಟಿಕೆಟ್ 600 ರೂಪಾಯಿ ಆಗುತ್ತೆ. 25 ರೂಪಾಯಿ ನಾವು ಗೋಪ್ರೋ ಯೂಸ್ ಮಾಡ್ತಿರೋದ್ರಿಂದ 25 ರೂಪೀಸ್ ವಿಡಿಯೋ ಕ್ಯಾಮ್ರಾ ಕೊಟ್ವಿ. ಬೈಕ್ ಪಾರ್ಕಿಂಗ್ನ ಹೊರಗಡೆ ಮಾಡೋದ್ರಿಂದ 30 ರೂಪೀಸ್ ತೋರಿಸ್ತಾ ಇದೆ. ಬೈಕಿಗೆ 20 ರೂಪೀಸ್ ಕೊಟ್ವಿ. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಇಲ್ಲಿನ ಎಲ್ಲೋರಾದ ನಕ್ಷೆ ಅಂದರೆ ನಥಿಂಗ್ ಬಟ್ ಮ್ಯಾಪು. ಇಲ್ಲಿ ಬಂದು 34 ಗುಹೆಗಳಿದ್ದು 1ರಿಂದ 12 ಗುಹೆಗಳು ಬೌದ್ಧ ಧರ್ಮಕ್ಕೆ ಸೇರಿದ್ದು, ಮತ್ತು 13ರಿಂದ 29 ಗುಹೆಗಳು ಹಿಂದೂ ಧರ್ಮಕ್ಕೆ ಸೇರಲ್ಪಟ್ಟಿದೆ. ಆದ್ರೂ 30ರಿಂದ 34 ಗುಹೆಗಳು ಜೈನ ಧರ್ಮಕ್ಕೆ ಸೇರಿದ್ದು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಮತ್ತು ಇಲ್ಲಿನ ಗುಹೆಗಳಲ್ಲೂ ಇದು ಉಲ್ಲೇಖವಾಗಿದೆ. ಸ್ನೇಹಿತರೆ ನೋಡ್ತಾ ಇದ್ದೀರಾ ಎಲ್ಲೋರ ಕೇವ್ಸ್ ಹೇಗಿದೆ ಅಂತ ಹೊರಗಡೆಯಿಂದ. ಸೊ ಬನ್ನಿ ಒಳಗಡೆ ಹೋಗಿ ನಮ್ಮ ಅಭಿಪ್ರಾಯಗಳನ್ನ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಸೊ ಈ ಎಲ್ಲೋರ ಕೇವ್ಸ್ ಮಾನವನ ಒಂದು ಸಾಧನೆಗೆ ಸಾಕ್ಷಿಯಾಗಿ ನಿಂತಿದೆ. ಶತಶತಮಾನಗಳಿಂದ ಕಲಾಶಿಲೆಯಲ್ಲಿ ಅಳಿದ ಒಂದು ಶಿಲ್ಪಕಲೆ ಸೌಂದರ್ಯ ಅಂತಲೇ ನಾವು ಇದನ್ನು ಹೇಳ್ಬೋದು. ದೂರಿಂದ ದಣದ್ ಬಂದರೂ ಒಳಗಡೆ ಬಂದ ತಕ್ಷಣ ಫುಲ್ ಕೂಲಾಗಿದೆ ಗುರು. ಎಂಟ್ರಾಗ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಸ್ಟ್ಯಾಚ್ಯೂ ನೋಡ್ತಾ ಇದ್ದೀರಾ. ಅಂದಿನ ಕಾಲದ ಇಂಜಿನಿಯರ್ಗಳ ಪ್ಲ್ಯಾನ್, ಸೊ ಜನರ ಪರಿಶ್ರಮ, ಅಂದಿನ ಪರಂಪರೆಯ ಒಂದು ಪಳವಳಿಕೆ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಗೈಸ್, ನಿಮಗೆ ನಾ ಏನು ಹೇಳ್ತೇನೆ ಅಂತ ಅರ್ಥ ಆಗಿರಬೇಕು. ನಾವು ಇವಾಗ ನಿರ್ಮಾಣದ ಬಗ್ಗೆ ತಿಳ್ಕೊಳ್ಳೋಣ. ಈ ಜಾಗ ಬಂದು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ವೆಲ್ಕಮ್ ಟು ಕೈಲಾಸನಾಥ ದೇವಾಲಯ. ಎಲ್ರಿಗೂ ನಮಸ್ಕಾರ. ಗೈಸ್, ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ 20 ರೂಪಾಯಿನ ನೋಟಲ್ಲಿ ಎಂಥ ಸ್ತಬ್ಧ ಚಿತ್ರ ಇದೆಯೋ ಇದು ಎಲ್ಲೋರಾದ ಕೈಲಾಸನಾಥ ದೇವಾಲಯದ ಒಳಗೆ ಇದೆ. ನೋಡ್ತಾ ಇದ್ದೀರಾ ಎಷ್ಟು ಸೂಪರ್ ಆಗಿದೆ. 20 ರೂಪಾಯಿ ನೋಟ್ ತೊಗೊಂಡು ನೋಡಬೇಕು ಅಂದರೆ ಇವಾಗಲೇ ನೋಡ್ಕೊಂಬಿಡಿ. ಈ ಎಲ್ಲೋರ ಕೇವ್ಸ್ನ ಕೈಲಾಸನಾಥ ದೇವಾಲಯದ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಆಗದೇ ಇಲ್ಲ. ಈ ಕೈಲಾಸನಾಥ ದೇವಾಲಯ ಇರೋದು ಎಲ್ಲೋರದೇ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇದು 8ನೇ ಶತಮಾನದಲ್ಲಿ ಕನ್ನಡ ನಾಡಿನ ವೀರಕುಮಾರರಾದ ರಾಷ್ಟ್ರಕೂಟ ಅರಸರು ಇದನ್ನು ನಿರ್ಮಾಣ ಮಾಡಿದ್ರು. ಹೇಗಿದೆ? ಸೊ ಇದನ್ನು ಕಟ್ಟಲು ಸತತ 3 ವರ್ಷ ತಗೊಂಡ್ರು. ಈ ದೇವಾಲಯ ಕಾರ್ಯ 3 ವರ್ಷಗಳ ಕಾಲ ನಡೀತು ಅಂತ ಇಲ್ಲಿನ ಸ್ಥಳೀಯರು ನಮಗೆ ಹೇಳ್ತಾರೆ.
ಇಲ್ಲಿ ಅದ್ಭುತ ಶಿಲ್ಪಕಲೆನೇ ಹರಡ್ ನಿಂತಿದೆ. ಅಂದಂಗೆ ನಾ ಹೇಳ್ಬೇಕಾಗಿದ್ದು ನಾಟ್ ಓನ್ಲಿ ಕೈಲಾಸ ದೇವಾಲಯ ಅಲ್ಲ, ಇಲ್ಲಿ 34 ಗುಹೆಗಳು ಕೂಡ ಇದೆ. ಒಂದು ದೊಡ್ಡ ಪರ್ವತವನ್ನು ಕೊರೆದು ಅದರಲ್ಲೊಂದು ದೇವಾಲಯ ಮಾಡಿದ್ದಾರೆ ಅಂದರೆ ನಿರ್ಮಿಸಿದ್ದಾರೆ ಅಂದರೆ ಅದೊಂದು ಸುಲಭದ ಮಾತೇ ಅಲ್ಲ, ಒಂದು ಅದ್ಭುತನೇ ಸಹಿ. ಸೊ ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿನ ಗುಹೆಗಳಾಗಲಿ, ನಮ್ಮ ಬಾದಾಮಿಯಲ್ಲಿ ಕರ್ನಾಟಕದಲ್ಲಿರೋ ಬಾದಾಮಿಯ ಗುಹೆಗಳಿಗಾಗಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿನ ಕಲ್ಲು ತುಂಬ ಗಟ್ಟಿ, ಅಂದರೆ ಇಲ್ಲಿನ ಬಂಡೆಗಳು ತುಂಬ ಗಟ್ಟಿಯಾಗಿದೆ. ಸೊ ಇಲ್ಲಿನ 34 ಗುಹೆಗಳಲ್ಲೂ ಈ ಥರ ಗಟ್ಟಿ ಕಲ್ಲನ್ನು ನೀವು ಕಾಣ್ಬೋದು. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ದೇವಸ್ಥಾನದ ಅಕ್ಕಪಕ್ಕ ಮತ್ತು ಹಿಂದೆ ಕೂಡ 20 ಅಡಿ ಎತ್ತರಕ್ಕಿರುವ 106 ಟನ್ ಭಾರದ ಬಂಡೆ ಇಲ್ಲಿ ಕಾಣಿಸ್ತಿದೆ. ನಿಜಕ್ಕೂ ಇದೊಂದು ಅದ್ಭುತ ಅಲ್ವಾ? ಈ ಬಂಡೆ ಫಸ್ಟ್ ಫ್ಲೋರ್ನ ವಿತೌಟ್ ಸಪೋರ್ಟ್ ಇಲ್ಲದೆ ಮ್ಯಾನೇಜ್ ಮಾಡ್ತಿದೆ. ವಂಡರ್ಫುಲ್, ರೈಟ್? ಇಲ್ಲಿನ ಎಲ್ಲೋರಾದ 34 ಗುಹೆಗಳಲ್ಲಿ ಪ್ರಮುಖವಾಗಿದ್ದು ನಮ್ಮ ಕೈಲಾಸನಾಥ ದೇವಾಲಯ. ಇದನ್ನು ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ನೀವು ನಂಬ್ತೀರಾ? ಇದನ್ನು 8ನೇ ಶತಮಾನದಲ್ಲಿ ಈ ನಮ್ಮ ಕೈಲಾಸನಾಥ ದೇವಾಲಯನ ಇಲ್ಲಿ ನಿರ್ಮಿಸಲಾಗಿತ್ತು. ಎಷ್ಟೇ ಆದರೂ ಈ ಥರ ನಿರ್ಮಾಣ ಮಾಡಿದ ನಮ್ಮ ಆಧುನಿಕ ಜಗತ್ತಿನಲ್ಲೂ ಈ ಥರ ನಿರ್ಮಾಣ ಮಾಡಬೇಕು ಅಂದರೆ ಒಂದು ಜರ್ಮನಿ ಹುಟ್ಟು ಬರಬೇಕು ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯನೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವರ್ಷಾನ್ಗಟ್ಲೆ ಇಂದ ಕಟ್ಟಿರೋ ಈ ಒಂದು ಸುಂದರವಾದ ಶಿಲ್ಪಕಲೆನ ನನ್ನ ತಲೆಯಲ್ಲಿ ಇನ್ನೂ ನನಗೆ ಹೊಳಿತಾ ಇಲ್ಲ. ಈ ಥರ ಕೆತ್ತನೆ ಮಾಡಿ ವೇಸ್ಟ್ ಆದ ಟನ್ ಗಟ್ಲಲೆ ಕಲ್ಲನ್ನ ಎಲ್ಲಿ ತೊಗೊಂಡೋಗಿ ಹಾಕಿದ್ರು ಅಂತ ಇವತ್ತು ಒಂದು ಯಕ್ಷ ಪ್ರಶ್ನೆ. ಗೈಸ್, ಇನ್ನೊಂದು ಅದ್ಭುತ ಅಂದರೆ ಇಲ್ಲಿನ ಕಲ್ಲುಗಳು ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ಎಲ್ಲೂ ಏನೋ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಇವರು ಅನ್ನೋದೇ ನಿಮಗೆ ಕಾಣಿಸಲ್ಲ. ಅಷ್ಟು ಸುಂದರವಾಗಿ ನೋಡೋಕ್ಕೆ ಒಂದು ಮನಮೋಹಕ ನೋಟ ಅಂತಲೇ ಹೇಳ್ಬೋದು. ಅಷ್ಟು ಮನಸ್ಸಿಗೆ ಆನಂದ ಆಗುತ್ತೆ ಈ ಜಾಗಕ್ಕೆ ಬರೋದ್ರಿಂದ ಮತ್ತು ಇಲ್ಲಿನ ವಾಸ್ತುಶಿಲ್ಪ ನೋಡೋದ್ರಿಂದ. ಈ ಕೈಲಾಸನಾಥ ದೇವಾಲಯದಲ್ಲಿ ಬಹು ಅಂತಸ್ತಿನ ಫ್ಲೋರ್ಗಳಿವೆ. ಅಂದರೆ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಥರ ಇದು. ಏನಪ್ಪ ಇದು ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅಂತ ಹೇಳ್ತೇನೆ ಅನ್ಕೋತೀರಾ? ಸೊ ಇಂಥ ಕಲ್ಲಿನಲ್ಲಿ ಫ್ಲೋರ್ಗಳು ಕಟ್ಟಿದ್ದಾರೆ ಈ ಜಾಗದಲ್ಲಿ. ಸೇಮ್ ಲೈಕ್ ನಮ್ಮ ಬಾದಾಮಿಲೂ ಇದೇ ಥರ ಇದೆ, ಅಜಂತಾದಲ್ಲೂ ಇದೇ ಥರ ಇದೆ. ನೀವು ಇಲ್ಲಿ ಬಂದು ನೀವು ಇದನ್ನು ನೋಡಿದ್ರೆ ನಿಮಗೊಂದು ಅಪರೂಪ, ಅಂದರೆ ಇದೊಂದು ಅದ್ಭುತ ಥರ ನಿಮಗೆ ತಿಳಿದು ಬರುತ್ತೆ. ಇಲ್ಲಿನ ಪ್ರತಿಯೊಂದು ನಿರ್ಮಾಣ ಒಂದೊಂದು ವೈಶಿಷ್ಟ್ಯ ಹೊಂದಿದೆ. ನೋಡಿ ಈ ಸ್ಕಲ್ಪ್ಚರ್ ಎಷ್ಟು ಚೆನ್ನಾಗಿದೆ. ಒಂದು ಚಾಮುಂಡಿ ಅವತಾರ, ಅದನ್ನು ಕೂಡ ಭಗ್ನ ಮಾಡಿದ್ದಾರೆ ಇಲ್ಲಿ. ಇದನ್ನು ನೋಡೋಕ್ಕೆ 2 ಕಣ್ಣು ಸಾಲದು. ಸೊ ನಮ್ಮ ಟೀಮ್ ಅವರೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ರೈಟ್ ಸೈಡಲ್ಲಿ ಶಿವ ಆಗಲಿ, ಲೆಫ್ಟ್ ಸೈಡಲ್ಲಿ ದುರ್ಗಾ ಮಾತಾ ಅವತಾರ ಅಂದರೆ ನಮ್ಮ ಚಾಮುಂಡಿ ಅವತಾರವಾಗಲಿ ಅದ್ಭುತವಾಗಿ ಮೂಡ್ ಬಂದಿದೆ. ದೇವಸ್ಥಾನದ 2ನೇ ಮಹಡಿಗೆ ಹೋಗಬೇಕು ಅಂದರೆ, ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು ಅಂದರೆ ನಿಮಗೆ ರೈಟ್ ಸೈಡಲ್ಲಾಗಲಿ ಲೆಫ್ಟ್ ಸೈಡಲ್ಲಾಗಲಿ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸಲ್ಲಿ ನೀವು ಹೊತ್ಕೊಂಡು ಮೇಲೆ ಹೋಗಬೇಕಾಗುತ್ತೆ. ನಾವು ಮೇಲೋಗಿ ಹೇಗಿದೆ ಸ್ಕಲ್ಪ್ಚರ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ನೋಡ್ತಾ ಇದ್ದೀರಾ, ಟೆಂಪಲ್ ಹೋಗೋಕ್ಕೆ ಇದೇ ಹೋಗಬೇಕು. ನಿಮ್ಮ ಶೂಸುಗಳನ್ನು ನೀವು ಲೆಫ್ಟ್ ಸೈಡಲ್ಲಾಗಿ ರೈಟ್ ಸೈಡಲ್ಲಾಗಿ ಇಟ್ಬಿಟ್ಟು ಟೆಂಪಲ್ ಒಳಗೆ ಹೋಗೋಕ್ಕೆ ಇದೇ ಎಂಟ್ರೆನ್ಸು. ಒಂದು ಅಮೇಝಿಂಗ್ ಫೀಲ್ ಆಗುತ್ತೆ ಟೆಂಪಲ್ಗೆ ಹೋಗಿ ಬಂದಮೇಲೆ. ಆ ದೇವಸ್ಥಾನದೊಳಗೆ ಕೂತ್ ಬಂದ್ಬಿಟ್ರೆ ಏನೋ ಒಂಥರ ನೆಮ್ಮದಿಯಪ್ಪ. ಬಟ್ ಇಲ್ಲಿನ ಜನರಿಗೆ ಹೇಳ್ತಾರೆ ಕೆಲವು ಪ್ರದೇಶಗಳಲ್ಲಿ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಅಲ್ಲಿ ಸಣ್ಣ ಸಣ್ಣ ಗುಹೆಗಳು ಕೂಡ ಇದೆ. ಅಲ್ಲಿ ಮನುಷ್ಯರು ಕೂಡ ಗುಹೆಯಲ್ಲಿ ನುಗ್ಗಕ್ಕಾಗಲ್ಲ. ಬಟ್ ಈ ಗುಹೆನ ಯಾರಿಗೋಸ್ಕರ ಮಾಡಿದ್ರು? ಇದೊಂದು ಅಚ್ಚರಿಯೇ ಜನರಿಗೆ ಇಲ್ಲಿ ತಲೆಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಒಂದು ಗೊತ್ತಾಗಿದ್ದು ನನಗೆ, ಈ ಜಾಗಕ್ಕೆ ಎಲ್ಲ ಧರ್ಮದವರು ಬರ್ತಾರೆ. ಸೊ ಈ ಶಿಲ್ಪಗಳನ್ನು ನೋಡಿ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಆದರೆ ಈ ಆ್ಯಂಗಲಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಈ ಒಂದು ಪ್ಲೇಸ್.
ಸೊ ಈ ಥರ ಕೆತ್ತನೆ ಮಾಡಿರೋದ್ರಿಂದ ಮಹಾಭಾರತ ರಾಮಾಯಣದ ಬಗ್ಗೆ ಎಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಇವರು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ರು ಅಂತ ಒಂದು ಊಹೆ ಮಾಡ್ಕೊಳ್ಳಿ. ಈ ದೇವಾಲಯನ ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ದು ರಾಷ್ಟ್ರಕೂಟ ಅರಸನಾದ 1ನೇ ಕೃಷ್ಣ ಅಂತ ಹೇಳ್ತಾರೆ. ಈ ವಿಚಾರವನ್ನು ಖಚಿತಪಡಿಸ್ಕೊಳ್ಳೋಕ್ಕೆ ಕೆಲವು ಕಡೆ ಇದು ಗುಜರಾತಿನ ವಡೋರಾದಲ್ಲೂ ಸಿಕ್ಕಿದೆ ಇದರ ಶಾಸನ ಅಂತ ಹೇಳ್ತಾರೆ. ಎಷ್ಟು ಸರಿ ಎಷ್ಟು ತಪ್ಪು ಅದ್ರ ಬಗ್ಗೆ ಸರಿಯಾದ ಇನ್ಫಾರ್ಮೇಷನ್ನು ಇಲ್ಲ. ಎಲ್ಲೋರ ಗುಹೆಗಳನ್ನು ನೀವು ಡ್ರೋನ್ ಶಾಟಲ್ಲಿ ನೋಡ್ತೀರಾ ಅಂದರೆ ಇದರ ಬಹು ಎತ್ತರದ ಆವರಣ ಮತ್ತು ಅದರ ಗುಹೆಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಯಾಕಂದರೆ ಎಲ್ಲ ಪಕ್ಕ ಇರೋ ಥರನೇ ಕಾಣಿಸುತ್ತೆ. ಬಟ್ ನೀವು ಇಲ್ಲಿ ಬಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಒಳಗಡೆ ಇಷ್ಟು ವಿಶಾಲನಾ ಅಂತ ಅನಿಸುತ್ತೆ. ಅದೇ ಥರ ನಮಗೂ ಎಕ್ಸ್ಪೀರಿಯೆನ್ಸ್ ಆಯಿತು. ಇಲ್ಲಿನ ದೇವಾಲಯದ ಛಾವಣಿಗಳಲ್ಲಿ ಅಂದರೆ ಸೀಲಿಂಗಲ್ಲಿ 4 ಸೈಡಲ್ಲೂ ಸಿಂಹಗಳ ಆಕಾರವಿದೆ. ಇಲ್ಲಿನ ಶಿಲಾರೂಪಗಳಲ್ಲೂ ಅದರ ಪಕ್ಷಿ ನೋಟದಲ್ಲೂ ಕಂಡಾಗ ಇಂಗ್ಲೀಷಿನ ಆಕಾರದಲ್ಲಿ ಗೋಚರವಾಗುತ್ತದೆ. ಅಂದರೆ ಇಲ್ಲಿನ ಸೈಡಲ್ಲಿ ಏನು ಕೆತ್ತನೆ ಮಾಡಿದರೆ ಅದನ್ನು ಮೇಲಿಂದ ನೋಡಿದ್ರೆ ನೀವು ಒಂಥರ ಪಕ್ಷಿ ಆಕಾರದಲ್ಲಿ ಎಕ್ಸ್ ರೂಪದಲ್ಲಿ ಕಾಣುತ್ತೆ. ಮನಸ್ಸಿಗೆ ಬೇಜಾರಾಗೋ ವಿಷಯ ಏನಂದರೆ ಇಷ್ಟು ಚೆನ್ನಾಗಿ ಕೆತ್ತನೆ ಪಟ್ಟ ಇಲ್ಲಿನ ಶಿಲ್ಪಕಲೆಗಳ ಮೇಲೆ ಔರಂಗಜೇಬು ನಾಶ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟ. ಅವನು ಅಪಾರ ಸೈನ್ಯ ಅಂದರೆ ಎಷ್ಟು ಸೈನ್ಯನ ತಗೊಂಬಂದ್ರೂ ಅವನು ಹೊರಗಿನ ಶಿಲ್ಪಗಳನ್ನು ಮಾತ್ರ ನಾಶ ಮಾಡೋಕ್ಕೆ ಸಾಧ್ಯ ಆಯಿತು. ಆದರೆ ಒಳಗಿನ ದೇವಾಲಯ ಇನ್ನೂ ಭವ್ಯವಾಗಿದೆ, ಸುಂದರವಾಗಿದೆ. ಸೊ ಇಲ್ಲಿನ ಎಲ್ಲೋರ ಕೇವ್ಸ್ ಬಂದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಸಮೇತ 2 ಕಿಲೋಮೀಟರ್ ವಿಸ್ತೀರ್ಣ ಇದು ಹೊಂದಿದೆ. ಸೊ ಈ ಗುಹೆಗಳನ್ನ ಅಂದರೆ ರಾಕ್ ಕಟ್ಟಿಂಗ್ನ ಶುರು ಮಾಡಿದ್ದು 6ನೇ ಮತ್ತು 12ನೇ ಶತಮಾನದ ಮಿಡ್ಡಲ್ಲಿ. ಸೊ ಇನ್ ಬಿಟ್ವೀನ್ 6ನೇ ಶತಮಾನ ಆದಮೇಲೆ ಇದರಲ್ಲಿ 1ರಿಂದ 12 ಗುಹೆಗಳನ್ನ ಶುರು ಮಾಡಿದ್ರು. ಲೇಟರ್ ಆನ್ 8ನೇ ಶತಮಾನ ಆದಮೇಲೆ ಗುಹೆಗಳನ್ನು ಹೆಚ್ಚಿಸ್ಕೊಂಡು ಈ ಜಾಗದಲ್ಲಿ ಅವರು ಮುಂದುವರ್ಸ್ಕೊಂಡು ಹೋದ್ರು. ಇಲ್ಲಿನ ಕೈಲಾಸ ದೇವಾಲಯದಲ್ಲಿ 16 ಗುಹೆಗಳಿವೆ. ಸೇರಿದಂತೆ ಬ್ರಾಹ್ಮಣರ ಗುಂಪು ಅಂತಲೇ ಹೇಳಲ್ಪಟ್ಟ 13ರಿಂದ 23 ಗುಹೆಗಳ ಸಮೇತನೂ ಇಲ್ಲಿದೆ. ಇದನ್ನು 7 ಮತ್ತು 10ನೇ ಶತಮಾನದಲ್ಲಿ ಇಲ್ಲಿ ಶುರು ಮಾಡಿದ್ರು ಅಂತ ಜನ ಹೇಳ್ತಾರೆ. ಮತ್ತು ಜೈನ ಗುಹೆಗಳು ಏನಿದೆ ಅದನ್ನು ಪ್ರಾಬಬ್ಲಿ ಅವರು 10ನೇ ಶತಮಾನ ಆದಮೇಲೆ ಶುರು ಮಾಡಿದ್ರು. ಅರೌಂಡ್ 12ರಿಂದ 13 ಶತಮಾನದೊಳಗೆ ಈ ಜೈನರ ಗುಹೆಗಳನ್ನು ಕೂಡ ಅರೌಂಡ್ 30 to 34 ನಂಬರ್ಸ್ ಕೂಡ ಅವರು ಕಟ್ಟಿದ್ರು. ಇಲ್ಲಿನ ಗುಹೆಗಳ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂದರೆ ತುಂಬ ಇದೆ. ಅದು ಒಂದು ದಿವಸನೇ ತಗೊಳುತ್ತೆ. ಅದಕ್ಕೋಸ್ಕರ ನಾವು ಒಂದು ಕಂಪ್ಲೀಟ್ ಡೇನೇ ಸ್ಪೆಂಡ್ ಮಾಡಬೇಕಾಗುತ್ತೆ. ಬಟ್ ಅಷ್ಟು ನಾವು ಹೋಗೋದು ಬೇಡ. ಯಾಕಂದರೆ ಇದು ಸಣ್ಣ ಪುಟ್ಟ 5, 10, 12, 20 ಗುಹೆಗಳೂ ಒಂದೊಂದು ಧರ್ಮಕ್ಕೆ ಸೇರಿದಂತೆ ಇಲ್ಲಿ ಕಟ್ಟಿದ್ದಾರೆ. ಸೊ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಬೇಕು. 1973ರಲ್ಲಿ ಈ ಎಲ್ಲೋರ ಸ್ಥಳವನ್ನು ಯುನೆಸ್ಕೋ ವಿಶ್ವ ಪರಂಪರೆ ಅಂದರೆ ಯುನೆಸ್ಕೋ ಸೈಟ್ ಅಂತ ಇದನ್ನು ಗುರುತುಪಡಿಸಲಾಯಿತು, ಅನೌನ್ಸ್ ಮಾಡಿದ್ರು. ವಿಶ್ವದಾದ್ಯಂತ ಈ ಸ್ಥಳ ಫೇಮಸ್ ಆದ್ದರಿಂದ ಇಲ್ಲಿ ದೇಶದಿಂದ ಹೊರದೇಶದಿಂದ ಪ್ರವಾಸಿಗರು ಹರಿದು ಬರ್ತಾರೆ. ಎಲ್ಲರ ಗುಹೆಗಳು ಎಷ್ಟು ಮನಮೋಹಕವಾಗಿದೆ ಅಂದರೆ ಇಲ್ಲಿನ ಧರ್ಮಗಳಾಗಲಿ, ಬೌದ್ಧ ಧರ್ಮ, ಬ್ರಾಹ್ಮಣತ್ವ ಆಗಲಿ, ಜೈನ ಧರ್ಮ ಎದ್ದು ಕಾಣಿಸುತ್ತೆ. ನಿಮಗೆ ಪ್ರಾಚೀನ ಭಾರತದ ಬಗ್ಗೆ ಗೊತ್ತಿಲ್ಲ, ನಾ ಏನಾದ್ರು ತಿಳ್ಕೋಬೇಕು ಅಂದರೆ ಈ ಸ್ಥಳ ತುಂಬ ಸೂಕ್ತ. ಎಸ್ಪೆಷಲಿ ಮಕ್ಕಳನ್ನ ಇಲ್ಲಿ ಕರ್ಕೊಂಬರ್ಬೇಕಾಗುತ್ತೆ. ಪ್ರಾಚೀನ ಭಾರತನ ಹೇಳ್ದಂಗೆ ವಿಷಯ ಗೊತ್ತಿಲ್ಲದೆ ಇದ್ದರೆ ಈ ಸ್ಥಳಕ್ಕೆ ಬಂದು ನಮ್ಮ ಪ್ರಾಚೀನ ಭಾರತ ನಾಗರಿಕತೆ ಹೇಗಿದೆ ಇವತ್ತವರೆಗೂ ಜೀವಂತವಾಗಿದೆ ಅಂದರೆ ಅದು ಈ ಸ್ಥಳ.
ಹೋಪ್ ನಿಮಗೆ ನಾನು ಎಲ್ಲ ವಿಷಯಗಳು ತಿಳಿಸ್ಕೊಟ್ಟಿದ್ದೀನಿ ಎಲ್ಲೋರಾ ಕೇವ್ಸ್ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿನ ಪರಿಸರ ಅಂತೂ ಅಮೇಝಿಂಗ್ ಆಗಿದೆ. ಇಲ್ಲಿಂದ ಔರಂಗಾಬಾದ್ ಬಂದು ಅರೌಂಡ್ 20 to 25 ಕಿಲೋಮೀಟರ್ಸ್ ಇದೆ. ನಾವು ಊಟ ಮಾಡದೇ ಇರೋದ್ರಿಂದ ಔರಂಗಾಬಾದ್ಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಾ, ಎಲ್ಲೋರಿಂದ ಹೊರಗೆ ಬಂದಮೇಲೆ ಅಕ್ಕಪಕ್ಕ ನಿಮಗೆ ಮಾರ್ಬಲ್ ಸ್ಟೋನ್ಸ್ ಆಗಲಿ ಸಣ್ಣ ಪುಟ್ಟ ಐಟಮ್ ಖರೀದಿ ಮಾಡೋಕ್ಕೆ ನಿಮಗೆ ಅವಕಾಶ ಇದೆ. ನೀವು ಇಲ್ಲಿ ಬಂದು ಖರೀದಿ ಮಾಡ್ಬೋದು. ಸೊ ನಮ್ಮ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಸೈನ್ ಆಫ್ ರಾಯಲ್ ರೈಡರ್. ನಮಸ್ಕಾರ.